ಆದ್ರೆ ಚಿಕ್ಕಮ್ಮನ ಬಗ್ಗೆ ಅವ್ರ ಮಗಳ ಬಗ್ಗೆ ಮಾತ್ರ ಹೇಳ್ತಿಲ್ಲ. ಏನ್ ಹೇಳೋದು? ನಿನ್ನಂತ ಹುಚ್ಚರು ಸಿಕ್ಕಿರೋದಕ್ಕೇನೆ ಬಾಯಿಗೆ ಬಂದಿದ್ದನ್ನ ಹೇಳಿ ಹೊರಟು ಹೋಗ್ತಾರೆ. ಭಿಕ್ಷೆ ಎತ್ತೋರು ಭವಿಷ್ಯ ಹೇಳ್ತಾರಂತೆ. ಅದೆಲ್ಲ ನಮ್ ಹುಚ್ಚು. ಹೋಗೋಣ ಬಾರಮ್ಮ. ಚಿಕ್ಕ ಮಗು ಇದ್ದಾಗ್ಲೇ ತಾಯಿನ ಕಳ್ಕೊಂಡೆ. ಕಣ್ಣು ಮುಂದೆನೆ ತಂದೆ ಇದ್ರು ಗುರುತಿಸ್ದೇ ಇರೋ ಕುರುಡಿಯಾಗಿದ್ಯಾ? ಬದುಕಿನ ಆಟದಲ್ಲಿ ಹುಡುಕಾಟದಲ್ಲಿ ಸುಸ್ತಾಗಿದ್ಯಾ ತಾಯಿ? ಬಂದೇ ಬರುತ್ತೆ ತಾಯಿ, ಒಳ್ಳೆ ದಿನಗಳು ಬಂದೇ ಬರುತ್ತೆ ತಾಯಿ. ತುಂಬಾ ಸಂತೋಷ ಸ್ವಾಮಿ. ನಮ್ಮಪ್ಪ ಅಮ್ಮನ್ ಭೇಟಿ ಆಗೋ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಏನು ವಿಚಿತ್ರ ಶಿವಪ್ಪ, ಮೊಮ್ಮಗಳಿಗೋಸ್ಕರ ಈ ತಾಯಿಯ ನರಳಾಟ, ಹೆತ್ತ ತಾಯಿಗೋಸ್ಕರ ಈ ಹುಡುಗಿಯ ತೊಳಲಾಟ. ಸ್ವಾಮಿ, ನನ್ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅನ್ಕೊಂಡ್ರೆ ಹೇಳ್ದೇನೆ ಹೋಗ್ತಾ ಇದ್ದೀರಾ. ಹಾಲಕ್ಕಿ ನುಡಿತೈತಿ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ನನ್ನ ಕೈನ ಹಣೆಯಿಂದ ಇಳಿಸಿದ್ಮೇಲೆ ನೀವು ಭೂತಾಯಿನ ನೋಡಿ ತಾಯಿ. ಆಗ್ಲಿ ಸ್ವಾಮಿ. ಸ್ವಾಮಿ, ಏನ್ ಸ್ವಾಮಿ ವಿಚಿತ್ರ? ಈ ರೇಖೆ ಯಾರ್ದು ಸ್ವಾಮಿ? ಇದನ್ ಗೀಚಿರೋದು ಯಾರು ಸ್ವಾಮಿ? ಮೊಮ್ಮಗಳಿಗೋಸ್ಕರ ಒದ್ದಾಡ್ದಲ್ಲ ತಾಯಿ. ಈ ರೇಖೆಗಳು ಯಾರ ಕೈಯಲ್ಲಿ ಹೊಂದಾಣಿಕೆ ಆಗ್ತಾವೋ ಅವಳೇ ನಿನ್ ಮೊಮ್ಮಗಳು ತಾಯಿ. ಹೋಗಿ ಹುಡುಕೋ ತಾಯಿ, ನಿನ್ನ ಮನೆ ಒಳಗೆ ಇದ್ದಾಳೆ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಸ್ವಾಮಿ, ಇದು ನಿಜಾನ ಕನ್ಸ? ಈ ರೇಖೆ ಯಾರ ಕೈ ಮೇಲಿದ್ಯೋ ಅವಳೇ ನನ್ನ ಮೊಮ್ಮಗಳು. ಇದೇನ್ ವಿಚಿತ್ರ? ಇದೆಲ್ಲ ದೈವ ಲೀಲೆ ತರ ಇದೆಯಲ್ಲ. ನೋಡ್ತೀನಿ, ನನ್ನ ಮೊಮ್ಮಗಳು ಯಾರು ಅಂತ ತಿಳ್ಕೊತೀನಿ. ಬರ್ತೀನಿ ಬರ್ತೀನಿ ಸ್ವಾಮಿ, ಬರ್ತೀನಿ. ಹಾಲಕ್ಕಿ ನುಡಿತೈತಿ. ಅಮ್ಮ, ನಿನ್ ಕೈ ಒಂದ್ಸಲ ತೋರ್ಸಮ್ಮ. ಸರಿ, ಹೋಗಮ್ಮ, ಹೋಗು. ಅಮ್ಮ, ನಿನ್ ಕೈ ಒಂದ್ಸಲ ತೋರ್ಸಮ್ಮ. ಅಮ್ಮ ಕಾವೇರಿ,
ಏನಿಲ್ಲ ಬಿಡಮ್ಮ, ನೀನು ಹೋಗು. ನನಗ್ ಬೇಡಮ್ಮ, ಮೊದ್ಲು ನಿಮ್ಮ ಅಪ್ಪ ಅಮ್ಮಂಗ್ ತಿನ್ಸಮ್ಮ. ಅಜ್ಜಮ್ಮ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಈಗ್ಲೇ ನೀವು ಬರೋದು? ಸಾಕ್ ನಿಲ್ಸೆ ನೀನ್ ನಾಟಕನ. ನಾಟಕ ಏನಜ್ಜಿ? ಯಾರೇ ನಿನ್ಗಜ್ಜಿ? ಅಜ್ಜಿ ಅಂತ ನಿನ್ಗೇನಾದ್ರೂ ಗುರ್ತಿದ್ರೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ನಿನ್ನನ್ ಹೆತ್ತಿರೋ ತಂದೆ ಅಂತ ನೀನ್ ಅನ್ಕೊಂಡಿದ್ರೆ ನಮ್ಮನ್ನ ಹಾಗೆ ದಿಕ್ಕಿಲ್ದಿರೋರ್ ತರ ಬಿಡ್ತಿದ್ರಾ? ಏನ್ ಮಾತಾಡ್ತಾ ಇದ್ದೀರಾ ಅಜ್ಜಮ್ಮ? ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ಅಂದ್ರೆ ನೀವೇ ಬೇಡ ಅಂತ ಹೇಳಿದ್ರಿ ಅಲ್ವಾ? ಮತ್ ಇವಾಗ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಮತ್ತಿನ್ ಹೇಗ್ ಮಾತಾಡ್ಬೇಕೆ? ಹಾ, ನಿಮ್ಮಪ್ಪನ ಆಸ್ಪತ್ರೆ ಖರ್ಚಿಗೆ ಎಷ್ಟೆಷ್ಟು ದುಡ್ಡು ಕಳಿಸಿಲ್ವಾ? ಹೌದು ಅಜ್ಜಮ್ಮ, ಕಳಿಸ್ತಿದ್ದೆ. ಮತ್ತಿವಾಗೇನ್ ರೋಗ ಬಂತೆ ನಿಂಗೆ? ಇಲ್ಲಿವರೆಗೂ ಒಂದೇ ₹1 ಕೂಡ ಕೊಟ್ಟಿಲ್ಲ ನೀನು. ಗರುಡಮ್ಮ ಅವರೇ, ಪ್ರತಿ ಸಲ ಕಳಿಸ್ತಿದ್ದ ಹಾಗೆ ನಾನು ಈ ಸಲ ಕೂಡ ಡಾಕ್ಟ್ರಿಗೆ ಆನ್ಲೈನ್ ಮಾಡಿದ್ದೀನಿ. ಸದ್ಯಕ್ಕೆ ಅವರು ಅಮೆರಿಕದಲ್ಲಿದ್ದಾರಂತೆ. ನಾನು ಕಳಿಸಿರೋ ದುಡ್ಡನ್ನ ಇಲ್ಲಿರೋ ಡಾಕ್ಟರ್ಸ್ಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಬಹುಶಃ ಈ ವಿಚಾರ ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಹಾ, ಓದಿದ್ಯಪ್ಪ, ಯಾವ ಮಾತು ಹೇಳಿದ್ರು ತಪ್ಪಿಸ್ಕೋಬಹುದು. ಇಷ್ಟಕ್ಕೂ ನಿನ್ಗೆ ಹೇಳಿ ಏನ್ ಪ್ರಯೋಜನ? ನೋಡು, ಇವಳಿಗಿರ್ಬೇಕು ಬುದ್ಧಿ. ದಿಕ್ಕು ದೆಸೆ ಇಲ್ದೆ ಮಲಗಿದ್ರೆ ನನ್ ಸೊಸೆ ಹೆತ್ತ ಮಗಳ ತರ ಬೆಳೆಸಿದ್ಲು. ಆ ವಿಶ್ವಾಸ ನಿನಗಿದ್ಯಾ? ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಅಜ್ಜಮ್ಮ. ಇವಾಗೇನು ದುಡ್ಡು ಬೇಕಲ್ವಾ? ಇರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ನೋಡಿದ್ರಾ? ಅದಕ್ಕೆ ಹೇಳಿದ್ದು ಇಂಥವಳ ಜೊತೆ ಸಂಬಂಧ ಬೇಡ ಅಂತ. ಕೇಳಿದ್ರಾ? ಇವಾಗ ನೋಡಿ, ಆ ಹಳ್ಳಿಯವಳ ಜೊತೆ ಈ ಹಳ್ಳಿ ಮುದುಕಿ ಕೂಡ ತಯಾರಾಗಿದ್ದಾಳೆ. ತಗೊಳ್ಳಿ ಅಜ್ಜಮ್ಮ, ಈ ದುಡ್ಡನ್ನು ತಗೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಕಟ್ಟಿ. ಈ ಬುದ್ಧಿ ಮೊದ್ಲೆಲ್ಲ ಹೋಗಿತ್ತೆ? ನಿನ್ ಹೆತ್ತ ತಂದೆನ ಕಾಪಾಡ್ಕೊಳ್ಳೋದು ನಿನ್ ಕರ್ತವ್ಯ. ಇದನ್ನ ಮರಿಬೇಡ. ಈ ರೇಖೆಗಳು ಯಾರ ಕೈಯಲ್ಲಿ ಹೊಂದಾಣಿಕೆ ಆಗ್ತಾವೋ ಅವಳೇ ನಿನ್ ಮೊಮ್ಮಗಳು ತಾಯಿ. ಅದೇ ರೇಖೆ, ಅದೇ ರೇಖೆ.
ಯಾವ ರೇಖೆ ಅಮ್ಮಮ್ಮ? ಎಲ್ಲಿ ತೋರ್ಸು. ಕಾವೇರಿ, ನಿನ್ ಕೈಯಲ್ಲಿರೋ ರೇಖೆ ಹೇಗ್ ಬಂತಮ್ಮ? ನನಗೆ ಗೊತ್ತಿಲ್ಲ ಅಮ್ಮಮ್ಮ. ನನಗ್ ಗೊತ್ತಮ್ಮ. ನೀನ್ ಯಾರ ಮನೆ ಮಗಳು, ಯಾರ ಮನೆ ವಾರಸ್ತಾಳು ಅಂತ ನನಗ್ ಗೊತ್ತಮ್ಮ. ಏನ್ ಹೇಳ್ತಾ ಇದ್ದೀರಾ ಅಮ್ಮಮ್ಮ? ಹೌದು ಕಣೋ. ಇವಾಗ ಬಂದಿರೋ ಸ್ವಾಮೀಜಿ ಹೇಳಿದ ಪ್ರಕಾರ ಯಾರ ಅಂಗೈಯಲ್ಲಿ ಈ ರೇಖೆ ಇದೆಯೋ ಅವಳೇ ನನ್ ಮೊಮ್ಮಗಳು, ನನ್ ಮಗಳು ಕಣೋ. ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮಮ್ಮ. ಹೌದೇ, ನಾನೇ ನಿನ್ನ ಅಮ್ಮಮ್ಮ ಕಣೆ, ನಿನ್ ಹೆತ್ತ ತಾಯಮ್ಮ. ಅಮ್ಮಮ್ಮ, ನೀವೇನ್ ಹೇಳ್ತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಯ್ತಮ್ಮ. ಯಾವ ಜನ್ಮದಲ್ಲಿ ಮಾಡಿರೋ ಪಾಪನೋ ನೀನು ನನ್ನಿಂದ ದೂರ ಆದೆ. ಈ ಜನ್ಮದಲ್ಲಿ ಮಾಡಿರೋ ಪೂಜೆಯ ಫಲದಿಂದ ಇವತ್ತು ನೀನ್ ನನಗೆ ಸಿಕ್ಕಿದ್ಯಾ. ಓ ಜನಾರ್ದನ, ನಿನ್ ತಂಗಿ ಮಗಳು ಬೇರೆ ಯಾರು ಅಲ್ಲ, ಈ ಕಾವೇರಿ ಕಣೋ, ನನ್ ಬಂಗಾರಿ. ಸಾವಿತ್ರಿ, ನಿನ್ ಗಂಡನ್ ತಂಗಿ ಮಗಳೇ ನಿಂಗ್ ಸೊಸೆಯಾಗಿ ಬಂದಿದ್ದಾಳೆ. ನೋಡೋ ಪೃಥ್ವಿ, ನಿನ್ನ ಅತ್ತೆ ಮಗಳೇ ನಿಂಗ್ ಹೆಂಡತಿಯಾಗಿ ಬಂದಿದ್ದಾಳೆ. ಅಮ್ಮಮ್ಮ, ಇದು ಕನ್ಸ ನಿಜನಾ? ನೀನ್ ಹೇಳ್ತಾ ಇರೋದು ನಿಜನೇ ಅಲ್ವಾ? ದೇವ್ರ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ಕಣೋ. ಅವಾಗ್ಲೇ ಬಂದಿರೋ ಸ್ವಾಮೀಜಿ ಹೇಳಿದ್ದು, ಯಾವ ಹುಡುಗಿ ಅಂಗೈಯಲ್ಲಿ ಈ ರೇಖೆ ಇರುತ್ತೋ ಅವಳೇ ನನ್ ಮೊಮ್ಮಗಳು ಅಂದ. ಅವ್ರು ಹೇಳ್ದಂಗೆ ತಾನೇ ಆಗಿದ್ದು. ಇವಾಗ ಹೇಳಿ, ಕಾವೇರಿ ನನ್ ಮೊಮ್ಮಗಳೋ ಅಲ್ವೋ? ಕಾವೇರಿ ಇಷ್ಟು ದಿನ ನಾನು ದಿಕ್ಕಿಲ್ದಿರೋ ಅನಾಥೆ ಅಂತ, ನನ್ನೋರಂತ ಯಾರು ಇಲ್ಲ ಅನ್ಕೊಂಡು ನನಗ್ ನಾನೇ ಕೊರಗ್ತಿದ್ದೆ. ಆದ್ರೆ ಇವತ್ ನನ್ಗೊಂದು ಕುಟುಂಬ ಇದೆ ಅಂತ, ಆ ಕುಟುಂಬದಲ್ಲಿ ನಾನು ಸೇರ್ತೀನಿ ಅಂತ, ನಮ್ಮವ್ರ ಜೊತೆನೆ ಸೇರಿ ಬದುಕ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ಗೆ ಯಾಕೋ ಮಾತೇ ಬರ್ತಿಲ್ಲ. ಅಮ್ಮಮ್ಮ, ವಕೀಲ್ ಸಾಹೇಬ್ರು ನನ್ ಮಾವ ಅಲ್ವಾ? ಹೌದೇ, ಪೃಥ್ವಿ ನಿನ್ ಮಾವ. ಅಮ್ಮಮ್ಮ, ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಖುಷಿ ಆಗಿದ್ದೀನಿ ಅಂದ್ರೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತು ನನ್ನ ಆಸೆ ಪೂರ್ತಿ ಆಯ್ತು. ನೀನ್ ನನಗ್ ಸಿಕ್ಕಿದ್ಯಾ, ನನ್ ಬಂಗಾರ ನೀನು. ಅಲ್ಲ ಅಲ್ಲ, ಅವ್ರು ನಿಮ್ ಮನೆಯವ್ರಲ್ಲ, ನಿನ್ ಮನೆಯವ್ರಲ್ಲ ಅಮ್ಮಮ್ಮ. ಅವ್ರು ನಿಮ್ ಮನೆಯವ್ರಲ್ಲ ಅಮ್ಮಮ್ಮ. ಏನೇ ಮತ್ತೆ ಕನ್ಸ್ಕಂಡ್ಯಾ? ಏನೋ ಇದೆಲ್ಲ ನನ್ ಕನ್ಸ? ಹೌದು. ಮಾತಾಡು ಕಾವೇರಿ, ನಿನ್ನ ಅಂಗೈಲಿ ಈ ರೇಖೆ ಹೇಗ್ ಬಂತು? ಈ ರೇಖೆ ಬಗ್ಗೆ ಇವ್ರಿಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರೋ ಏನೋ? ನನಗ್ ಗೊತ್ತಿಲ್ಲ ಅಮ್ಮಮ್ಮ. ಗೊತ್ತಿಲ್ದೆ ಈ ರೇಖೆ ನಿನ್ ಕೈಯಲ್ಲಿ ಹೇಗ್ ಬಂತಮ್ಮ? ಅಮ್ಮ, ಆ ರೇಖೆ ಬಗ್ಗೆ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಆ ರೇಖೆ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಾ? ನಮ್ಮೂರಲ್ಲಿ ಒಂದು ಸ್ವಾಮೀಜಿ ಬಂದು, ಈ ತರ ರೇಖೆ ಕೈಯಲ್ಲಿದ್ರೆ ಯಾವ ಗಂಡಾಂತರನು ಬರಲ್ಲ, ಇನ್ನು 100 ವರ್ಷ ಆರೋಗ್ಯವಾಗಿ ಬದುಕ್ತಾರೆ ಅಂತ ಹೇಳಿ ನಮ್ಮೂರಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಇಂಥದೇ ರೇಖೆ ಬರ್ದ್ಬಿಟ್ಟೋದ್ರು.
ನೀನ್ ಹೇಳ್ತಿರೋದ್ ನಿಜಾನಾ? ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಬರುದ್ರಾ? ಹಾ ಹೌದಮ್ಮ, ಬೇಕಾದ್ರೆ ನಮ್ಮ ಊರಿಗೆ ಬನ್ನಿ. ಕಾವೇರಿ ವಯಸ್ಸಿರೋ ಎಲ್ಲ ಹೆಣ್ಮಕ್ಳಿಗೂ ಅಂಗೈಲಿ ಇಂಥದೇ ರೇಖೆ ಇರುತ್ತೆ. ಹೌದಾ? ಹಾ, ಮತ್ತೆ ಸ್ವಾಮಿ ಯಾಕೆ ನನ್ನ ಹತ್ರ ಹಾಗೆ ಹೇಳಿದ್ರು? ಇಷ್ಟಕ್ಕೂ ಈ ರೇಖೆ ಬಗ್ಗೆ ಯಾಕೆ ಹೇಳಿದ್ರಮ್ಮ? ಅಂಗೈಲಿ ಈ ರೇಖೆ ಇದ್ರೆ ಅವಳೇ ನನ್ನ ಮೊಮ್ಮಗಳು ಅಂತ ಇವಾಗ ಬಂದಿದ್ದ ಆ ಸ್ವಾಮೀಜಿ ಹೇಳಿದ್ರು, ಅದಕ್ಕೆ ಕೇಳಿದೆ. ಇದು ಒಳ್ಳೆ ಕಥೆ ಆಯ್ತು. ಕೆಂಪು ಸೀರೆ ಉಟ್ಕೊಂಡವರೆಲ್ಲ ನನ್ನ ಹೆಂಡತಿ ಅನ್ನೋ ಹಾಗೆ ಅಂಗೈಯಲ್ಲಿ ರೇಖೆ ಇದ್ ಮಾತ್ರಕ್ಕೆ ನಿನ್ ಮೊಮ್ಮಗಳಾಗ್ಬಿಡ್ತಾಳ? ಅವ್ರು ಹೇಳಿದ್ ಕೇಳಿಸ್ಕೊಂಡೆ ತಾನೆ? ಅವ್ರ ಊರಲ್ಲಿ ಕೆಲವು ಹೆಣ್ಮಕ್ಳಿಗೆಲ್ಲ ಅಂಗೈಯಲ್ಲಿ ಇದೇ ರೇಖೆ ಇದೆ ಅಂತೆ. ಅವ್ರೆಲ್ರೂ ನನಗೆ ಮೊಮ್ಮಕ್ಕಳಾಗ್ಬಿಡ್ತಾರ? ಅಂದ್ರೆ ಸ್ವಾಮೀಜಿ ಹೇಳಿದ್ರು ಅಂತ? ನೋಡು, ಹೀಗೆ ಯಾರ್ಯಾರೋ ಮಾತು ಕೇಳಿಸ್ಕೊತಾ ಇದ್ರೆ ಹೀಗೆಲ್ಲ ಬೇಡ್ದಿರೋ ಅನುಮಾನಗಳೇ ಬರೋದು. ಬಿಟ್ಬಿಡು. ಅಂದ್ರೆ ಕಾವೇರಿ ಶಿವದೇವ್ ಮಗಳನ್ನೋದು ನಿಜ ಆಯ್ತು. ಈ ಅಮ್ಮನ್ಗೆ ಮೊಮ್ಮಗಳು ಕೂಡನಾ? ಅಂದ್ರೆ ಈ ಮನೆ ಮಗಳೇ ಶಿವದೇವನ್ ಹೆಂಡತಿ. ಅಬ್ಬಾ, ಸಮಯಕ್ಕೆ ಸರಿಯಾಗಿ ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಕಾವೇರಿನೇ ಈ ಮನೆ ಮೊಮ್ಮಗಳು ಅಂತ ಗೊತ್ತಾಗ್ಬಿಡ್ತಿತ್ತು. ಹಾಗೇನಾದ್ರೂ ಆದ್ರೆ ಅಗ್ನಿದೇವ ಒಂದು ಪೈಸಾ ಕೂಡ ಕೊಡೋದಿಲ್ಲ. ಈ ಕಾವೇರಿ ಶಿವದೇವನ್ ವಾರಸ್ದಾರಳು ಅನ್ನೋದು ಆಚೆ ಗೊತ್ತಾಗೋವರೆಗೂ ನಿಂಗೆ ದುಡ್ಡು ಕೊಡ್ತಾನೆ, ಇಲ್ಲ ಅಂದ್ರೆ ಕೂಡ್ಲೇ ನಿಲ್ಲಿಸ್ಬಿಡ್ತಾನೆ. ಸರಿ, ನಾನು ಬರ್ತೀನಮ್ಮ, ಹೋಗಿ ಬರ್ತೀನಿ. ವಕೀಲ್ ಸಾಹೇಬ್ರೆ, ಏನ್ ಕಾವೇರಿ? ಆ ಸ್ವಾಮೀಜಿ ಹೇಳಿದ್ದೆ ನಿಜ ಆದ್ರೆ, ಈ ರೇಖೆ ಇರೋ ಹುಡುಗಿನೇ ಮೊಮ್ಮಗಳಾದ್ರೆ ನಮ್ಮೂರಲ್ಲಿ ತುಂಬಾ ಜನ ಇದ್ದಾರೆ ಅಂತ ಅಜ್ಜಮ್ಮ ಹೇಳಿದ್ರಲ್ವಾ? ಅದಕ್ಕೆ ಊರಲ್ಲಿ ಹೋಗಿ ಹುಡುಕಿದ್ರೆ ಈ ಮನೆ ಮೊಮ್ಮಗಳು ಸಿಗ್ಬೋದೇನೋ. ಅದೆಲ್ಲ ಹುಚ್ಚು ಪ್ರಯತ್ನ ಕಾವೇರಿ. ಅವರೇ ಹೇಳಿದ್ರಲ್ಲ, ಹಳ್ಳಿಲಿ ತುಂಬಾ ಜನ ಇದ್ದಾರೆ ಅಂತ. ಅವರಲ್ಲಿ ಯಾರು ಅಂತ ಹುಡ್ಕೋದು, ಹೇಗೆ ನಿರ್ಧಾರ ಮಾಡೋದು? ಆದ್ರೂ ಇದೆಲ್ಲ ಆಗುವಂತ ಕೆಲಸ ಅಲ್ಲ. ಬಾ ಹೋಗೋಣ, ಬಾ. ಕಾವೇರಿ, ಏನಕ್ಕ, ಬಾವಂಗ್ ಕೊಡ್ಬೇಕಾಗಿರೋ ಹಾಲ್ನ ಮರ್ತೋಗಿ ನಮ್ ರೂಮಿಗೆ ಬಂದ್ರಾ? ನಿನ್ಗೆ ಹಾಗೆ ಅರ್ಥ ಆಯ್ತಾ? ನಿನ್ಗೋಸ್ಕರನೇ ತಗೊಂಡ್ ಬಂದಿತ್ತು. ಅಷ್ಟೇ ಅಲ್ಲ, ನಿನ್ಗೋಸ್ಕರ ಸ್ವೀಟ್ಸ್ ಕೂಡ ಬರ್ತಾ ಇದೆ. ಇದೆಲ್ಲ ಯಾಕಕ್ಕ? ಗೊತ್ತಿತ್ತು ಕೇಳ್ತಾ ಇದ್ಯಾ, ಇಲ್ಲ ಅಂದ್ರೆ ನನ್ನಿಂದ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ಯಾ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ದೆ. ಇದ್ರಲ್ಲಿ ಗೊತ್ತಿಲ್ಲದೆ ಇರೋದಕ್ಕೇನಿದೆ? ಇವತ್ತು ನಿಮ್ಮಿಬ್ರಿಗೂ ಫಸ್ಟ್ ನೈಟ್. ನಿಮ್ಗೆ ಫಸ್ಟ್ ನೈಟ್ ಏರ್ಪಾಡು ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಅದಕ್ಕೆ ಹಾಲು ಸ್ವೀಟು ತಗೊಂಡ್ ಬಂದಿದ್ದೀನಿ. ಅಯ್ಯೋ ಅಕ್ಕ, ನಮ್ಮಿಬ್ರಿಗೆ ಫಸ್ಟ್ ನೈಟ್ ಯಾಕೆ? ಹೌದಾ? ಸ್ವಲ್ಪ ಸುಮ್ಮನಿರ್ತೀಯಾ? ಹೆಸರಿಗೆ ಮಾತ್ರ ನೀವು ಗಂಡ ಹೆಂಡತಿ ಆಗಿದ್ರು ನಿಮ್ಮಿಬ್ರು ಮಧ್ಯೆ ನಿಜವಾದ ಗಂಡ ಹೆಂಡತಿ ಸಂಬಂಧ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ಪೃಥ್ವಿ ಮಂಚದ ಮೇಲೆ, ನೀನ್ ನೆಲದ ಮೇಲೆ ಮಲ್ಕೊಂಡಾಗ್ಲೇ ನೀವಿಬ್ರು ದೂರ ದೂರ ಇದ್ದೀರಾ ಅನ್ನೋ ವಿಷಯ ನನಗೆ ಅರ್ಥ ಆಯ್ತು ಬಿಡಿ. ಅದಕ್ಕೆ ನಿಮ್ಮಿಬ್ರು ಒಂದ್ ಮಾಡೋಣ ಅಂತ ಹೀಗೆ ಫಸ್ಟ್ ನೈಟ್ ಏರ್ಪಾಟ್ ಮಾಡಿದ್ದೀನಿ. ಅಣ್ಣ, ನಾವಿಬ್ರು ಯಾಕೆ ದೂರ ಇರ್ತೀವಿ? ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದೀವಿ. ನಿಜನಾ? ಸರಿ, ಹಾಗಿದ್ರೆ ಇದೇ ಮಾತನ್ನ ಕಾವೇರಿ ಕಣ್ಣು ನೋಡ್ಕೊಂಡು ಹೇಳು.